ಔಷಧಿಕೀಯ ಶಿಕ್ಷಣ ಸಚಿವರೇ, ನೀವು ಕೂಡ ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ, ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಜನತಾ ಬಜಾರ್ ಮಳಿಗೆಗೆ ಹೋಗೋ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನತಾ ಬಜಾರ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಔಷಧಿ ಮಾತ್ರೆಗಳನ್ನ ಬರ್ಕೊಡ್ತಾರೆ. ಆದ್ರೆ ಅವ್ರು ಬರ್ಕೊಡೋದೇ ಬೇರೆ, ಜನತಾ ಬಜಾರ್ನಲ್ಲಿ ಕೊಡುವಂತ ಮಾತ್ರೆ ಕಂಪನಿಯೇ ಬೇರೆ. ಇದು ಯಾರ ಗಮನಕ್ಕೆ ಬಂದಿರುತ್ತೆ? ಗಮನಕ್ಕೆ ತಂದು ಮಾಡಿರ್ತಾರಾ ಅಥವಾ ಜನತಾ ಬಜಾರ್ನಲ್ಲೇ ನಡೆಯುವಂತಹ ಅಕ್ರಮನ ಇದು ಹೇಗೆ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಆರಂಭದಲ್ಲೇ ಹೇಳಿದ್ದು, ಈ ಸ್ಟೋರಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆ ಆರೋಗ್ಯ ಸಚಿವರು ಕೂಡ ಗಮನ ಇಟ್ಟು ನೋಡಬೇಕು. ಜನತಾ ಬಜಾರ್ನಲ್ಲಿ ಕೊಡುವಂತಹ ಮಾತ್ರೆ ಕಂಪನಿಗಳು ಬೇರೆ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದೀವಿ, ಬರ್ಕೊಟ್ಟಿರ್ತಾರೆ, ಓದೋದಕ್ಕೆ ಬರೋದಿಲ್ಲ. ಅದರಲ್ಲೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಓದೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಒಂದಷ್ಟು ಗೊತ್ತಾದಂತಹ ಸಂದರ್ಭದಲ್ಲಿ ಕೇಳಿದ್ರೆ ಏನ್ ಆನ್ಸರ್ ಕೊಡ್ತಾರ ಅವರು? ಜನತಾ ಬಜಾರ್ನಲ್ಲಿ ನಡೀತಾ ಇರುವಂತ ಹಗಲು ದರೋಡೆ, ಅವ್ರಿಗೆ ಬೇಕಾದಂತ ಮಾತ್ರೆ, ಅವ್ರಿಗೆ ಬೇಕಾದಂತ ಔಷಧಿಕೀಯ ಶಿಕ್ಷಣ ಸಚಿವರೇ, ನೀವು ಕೂಡ ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ, ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಜನತಾ ಬಜಾರ್ ಮಳಿಗೆಗೆ ಹೋಗೋ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನತಾ ಬಜಾರ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಔಷಧಿ ಮಾತ್ರೆಗಳನ್ನ ಬರ್ಕೊಡ್ತಾರೆ. ಆದ್ರೆ ಅವ್ರು ಬರ್ಕೊಡೋದೇ ಬೇರೆ, ಜನತಾ ಬಜಾರ್ನಲ್ಲಿ ಕೊಡುವಂತ ಮಾತ್ರೆ ಕಂಪನಿಯೇ ಬೇರೆ. ಇದು ಯಾರ ಗಮನಕ್ಕೆ ಬಂದಿರುತ್ತೆ? ಗಮನಕ್ಕೆ ತಂದು ಮಾಡಿರ್ತಾರಾ ಅಥವಾ ಜನತಾ ಬಜಾರ್ನಲ್ಲೇ ನಡೆಯುವಂತಹ ಅಕ್ರಮನ ಇದು ಹೇಗೆ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಆರಂಭದಲ್ಲೇ ಹೇಳಿದ್ದು, ಈ ಸ್ಟೋರಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆ ಆರೋಗ್ಯ ಸಚಿವರು ಕೂಡ ಗಮನ ಇಟ್ಟು ನೋಡಬೇಕು. ಜನತಾ ಬಜಾರ್ನಲ್ಲಿ ಕೊಡುವಂತಹ ಮಾತ್ರೆ ಕಂಪನಿಗಳು ಬೇರೆ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದೀವಿ, ಬರ್ಕೊಟ್ಟಿರ್ತಾರೆ, ಓದೋದಕ್ಕೆ ಬರೋದಿಲ್ಲ. ಅದರಲ್ಲೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಓದೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಒಂದಷ್ಟು ಗೊತ್ತಾದಂತಹ ಸಂದರ್ಭದಲ್ಲಿ ಕೇಳಿದ್ರೆ ಏನ್ ಆನ್ಸರ್ ಕೊಡ್ತಾರ ಅವರು? ಜನತಾ ಬಜಾರ್ನಲ್ಲಿ ನಡೀತಾ ಇರುವಂತ ಹಗಲು ದರೋಡೆ, ಅವ್ರಿಗೆ ಬೇಕಾದಂತ ಮಾತ್ರೆ, ಅವ್ರಿಗೆ ಬೇಕಾದಂತ ಔಷಧಿಕೀಯ ಶಿಕ್ಷಣ ಸಚಿವರೇ, ನೀವು ಕೂಡ ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ, ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಜನತಾ ಬಜಾರ್ ಮಳಿಗೆಗೆ ಹೋಗೋ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನತಾ ಬಜಾರ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಔಷಧಿ ಮಾತ್ರೆಗಳನ್ನ ಬರ್ಕೊಡ್ತಾರೆ. ಆದ್ರೆ ಅವ್ರು ಬರ್ಕೊಡೋದೇ ಬೇರೆ, ಜನತಾ ಬಜಾರ್ನಲ್ಲಿ ಕೊಡುವಂತ ಮಾತ್ರೆ ಕಂಪನಿಯೇ ಬೇರೆ. ಇದು ಯಾರ ಗಮನಕ್ಕೆ ಬಂದಿರುತ್ತೆ? ಗಮನಕ್ಕೆ ತಂದು ಮಾಡಿರ್ತಾರಾ ಅಥವಾ ಜನತಾ ಬಜಾರ್ನಲ್ಲೇ ನಡೆಯುವಂತಹ ಅಕ್ರಮನ ಇದು ಹೇಗೆ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಆರಂಭದಲ್ಲೇ ಹೇಳಿದ್ದು, ಈ ಸ್ಟೋರಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆ ಆರೋಗ್ಯ ಸಚಿವರು ಕೂಡ ಗಮನ ಇಟ್ಟು ನೋಡಬೇಕು. ಜನತಾ ಬಜಾರ್ನಲ್ಲಿ ಕೊಡುವಂತಹ ಮಾತ್ರೆ ಕಂಪನಿಗಳು ಬೇರೆ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದೀವಿ, ಬರ್ಕೊಟ್ಟಿರ್ತಾರೆ, ಓದೋದಕ್ಕೆ ಬರೋದಿಲ್ಲ. ಅದರಲ್ಲೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಓದೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಒಂದಷ್ಟು ಗೊತ್ತಾದಂತಹ ಸಂದರ್ಭದಲ್ಲಿ ಕೇಳಿದ್ರೆ ಏನ್ ಆನ್ಸರ್ ಕೊಡ್ತಾರ ಅವರು? ಜನತಾ ಬಜಾರ್ನಲ್ಲಿ ನಡೀತಾ ಇರುವಂತ ಹಗಲು ದರೋಡೆ, ಅವ್ರಿಗೆ ಬೇಕಾದಂತ ಮಾತ್ರೆ, ಅವ್ರಿಗೆ ಬೇಕಾದಂತ ಔಷಧಿಕೀಯ ಶಿಕ್ಷಣ ಸಚಿವರೇ, ನೀವು ಕೂಡ ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ, ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಜನತಾ ಬಜಾರ್ ಮಳಿಗೆಗೆ ಹೋಗೋ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನತಾ ಬಜಾರ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಔಷಧಿ ಮಾತ್ರೆಗಳನ್ನ ಬರ್ಕೊಡ್ತಾರೆ. ಆದ್ರೆ ಅವ್ರು ಬರ್ಕೊಡೋದೇ ಬೇರೆ, ಜನತಾ ಬಜಾರ್ನಲ್ಲಿ ಕೊಡುವಂತ ಮಾತ್ರೆ ಕಂಪನಿಯೇ ಬೇರೆ. ಇದು ಯಾರ ಗಮನಕ್ಕೆ ಬಂದಿರುತ್ತೆ? ಗಮನಕ್ಕೆ ತಂದು ಮಾಡಿರ್ತಾರಾ ಅಥವಾ ಜನತಾ ಬಜಾರ್ನಲ್ಲೇ ನಡೆಯುವಂತಹ ಅಕ್ರಮನ ಇದು ಹೇಗೆ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಆರಂಭದಲ್ಲೇ ಹೇಳಿದ್ದು, ಈ ಸ್ಟೋರಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆ ಆರೋಗ್ಯ ಸಚಿವರು ಕೂಡ ಗಮನ ಇಟ್ಟು ನೋಡಬೇಕು. ಜನತಾ ಬಜಾರ್ನಲ್ಲಿ ಕೊಡುವಂತಹ ಮಾತ್ರೆ ಕಂಪನಿಗಳು ಬೇರೆ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದೀವಿ, ಬರ್ಕೊಟ್ಟಿರ್ತಾರೆ, ಓದೋದಕ್ಕೆ ಬರೋದಿಲ್ಲ. ಅದರಲ್ಲೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಓದೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಒಂದಷ್ಟು ಗೊತ್ತಾದಂತಹ ಸಂದರ್ಭದಲ್ಲಿ ಕೇಳಿದ್ರೆ ಏನ್ ಆನ್ಸರ್ ಕೊಡ್ತಾರ ಅವರು? ಜನತಾ ಬಜಾರ್ನಲ್ಲಿ ನಡೀತಾ ಇರುವಂತ ಹಗಲು ದರೋಡೆ, ಅವ್ರಿಗೆ ಬೇಕಾದಂತ ಮಾತ್ರೆ, ಅವ್ರಿಗೆ ಬೇಕಾದಂತ ಔಷಧಿಕೀಯ ಶಿಕ್ಷಣ ಸಚಿವರೇ,
ನೀವು ಕೂಡ ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ. ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಜನತಾ ಬಜಾರ್ ಮಳಿಗೆಗೆ ಹೋಗೋ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನತಾ ಬಜಾರ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆದುಕೊಡ್ತಾರೆ, ಔಷಧಿ ಮಾತ್ರೆಗಳನ್ನ ಬರ್ಕೊಡ್ತಾರೆ. ಆದ್ರೆ ಅವ್ರು ಬರ್ಕೊಡೋದೇ ಬೇರೆ, ಜನತಾ ಬಜಾರ್ನಲ್ಲಿ ಕೊಡುವಂತ ಮಾತ್ರೆ ಕಂಪನಿಯ ಬೇರೆ. ಇದು ಯಾರ ಗಮನಕ್ಕೆ ಬಂದಿರುತ್ತೆ? ಗಮನಕ್ಕೆ ತಂದು ಮಾಡಿರ್ತಾರಾ ಅಥವಾ ಜನತಾ ಬಜಾರ್ನಲ್ಲೇ ನಡೆಯುವಂತಹ ಅಕ್ರಮನ ಇದು ಹೇಗೆ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಆರಂಭದಲ್ಲೇ ಹೇಳಿದ್ದು, ಈ ಸ್ಟೋರಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆ ಆರೋಗ್ಯ ಸಚಿವರು ಕೂಡ ಗಮನ ಇಟ್ಟು ನೋಡಬೇಕು. ಜನತಾ ಬಜಾರ್ನಲ್ಲಿ ಕೊಡುವಂತಹ ಮಾತ್ರೆ ಕಂಪನಿಗಳು ಬೇರೆ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಿ. ಬರ್ಕೊಟ್ಟಿರ್ತಾರೆ, ಓದೋದಕ್ಕೆ ಬರೋದಿಲ್ಲ. ಅದರಲ್ಲೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಓದೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಒಂದಷ್ಟು ಗೊತ್ತಾದಂತಹ ಸಂದರ್ಭದಲ್ಲಿ ಕೇಳಿದ್ರೆ ಏನ್ ಆನ್ಸರ್ ಕೊಡ್ತಾರ ಅವರು? ಜನತಾ ಬಜಾರ್ನಲ್ಲಿ ನಡೀತಾ ಇರುವಂತ ಹಗಲು ದರೋಡೆ, ಅವ್ರಿಗೆ ಬೇಕಾದಂತ ಮಾತ್ರೆ, ಅವ್ರಿಗೆ ಬೇಕಾದಂತ ಔಷಧೀಯ ಶಿಕ್ಷಣ ಸಚಿವರೇ ನೀವು ಕೂಡ ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ. ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಜನತಾ ಬಜಾರ್ ಮಳಿಗೆಗೆ ಹೋಗೋ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನತಾ ಬಜಾರ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆದುಕೊಡ್ತಾರೆ, ಔಷಧಿ ಮಾತ್ರೆಗಳನ್ನ ಬರ್ಕೊಡ್ತಾರೆ. ಆದ್ರೆ ಅವ್ರು ಬರ್ಕೊಡೋದೇ ಬೇರೆ, ಜನತಾ ಬಜಾರ್ನಲ್ಲಿ ಕೊಡುವಂತ ಮಾತ್ರೆ ಕಂಪನಿಯ ಬೇರೆ. ಇದು ಯಾರ ಗಮನಕ್ಕೆ ಬಂದಿರುತ್ತೆ? ಗಮನಕ್ಕೆ ತಂದು ಮಾಡಿರ್ತಾರಾ ಅಥವಾ ಜನತಾ ಬಜಾರ್ನಲ್ಲೇ ನಡೆಯುವಂತಹ ಅಕ್ರಮನ ಇದು ಹೇಗೆ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಆರಂಭದಲ್ಲೇ ಹೇಳಿದ್ದು, ಈ ಸ್ಟೋರಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆ ಆರೋಗ್ಯ ಸಚಿವರು ಕೂಡ ಗಮನ ಇಟ್ಟು ನೋಡಬೇಕು. ಜನತಾ ಬಜಾರ್ನಲ್ಲಿ ಕೊಡುವಂತಹ ಮಾತ್ರೆ ಕಂಪನಿಗಳು ಬೇರೆ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಿ. ಬರ್ಕೊಟ್ಟಿರ್ತಾರೆ, ಓದೋದಕ್ಕೆ ಬರೋದಿಲ್ಲ. ಅದರಲ್ಲೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಓದೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಒಂದಷ್ಟು ಗೊತ್ತಾದಂತಹ ಸಂದರ್ಭದಲ್ಲಿ ಕೇಳಿದ್ರೆ ಏನ್ ಆನ್ಸರ್ ಕೊಡ್ತಾರ ಅವರು? ಜನತಾ ಬಜಾರ್ನಲ್ಲಿ ನಡೀತಾ ಇರುವಂತ ಹಗಲು ದರೋಡೆ, ಅವ್ರಿಗೆ ಬೇಕಾದಂತ ಮಾತ್ರೆ, ಅವ್ರಿಗೆ ಬೇಕಾದಂತ ಔಷಧೀಯ ಶಿಕ್ಷಣ ಸಚಿವರೇ ನೀವು ಕೂಡ ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ. ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಜನತಾ ಬಜಾರ್ ಮಳಿಗೆಗೆ ಹೋಗೋ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನತಾ ಬಜಾರ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆದುಕೊಡ್ತಾರೆ, ಔಷಧಿ ಮಾತ್ರೆಗಳನ್ನ ಬರ್ಕೊಡ್ತಾರೆ. ಆದ್ರೆ ಅವ್ರು ಬರ್ಕೊಡೋದೇ ಬೇರೆ, ಜನತಾ ಬಜಾರ್ನಲ್ಲಿ ಕೊಡುವಂತ ಮಾತ್ರೆ ಕಂಪನಿಯ ಬೇರೆ. ಇದು ಯಾರ ಗಮನಕ್ಕೆ ಬಂದಿರುತ್ತೆ? ಗಮನಕ್ಕೆ ತಂದು ಮಾಡಿರ್ತಾರಾ ಅಥವಾ ಜನತಾ ಬಜಾರ್ನಲ್ಲೇ ನಡೆಯುವಂತಹ ಅಕ್ರಮನ ಇದು ಹೇಗೆ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಆರಂಭದಲ್ಲೇ ಹೇಳಿದ್ದು, ಈ ಸ್ಟೋರಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆ ಆರೋಗ್ಯ ಸಚಿವರು ಕೂಡ ಗಮನ ಇಟ್ಟು ನೋಡಬೇಕು. ಜನತಾ ಬಜಾರ್ನಲ್ಲಿ ಕೊಡುವಂತಹ ಮಾತ್ರೆ ಕಂಪನಿಗಳು ಬೇರೆ ಬೇರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಡಿಕಲ್ ಮಾಫಿಯಾ ಎಕ್ಸ್ಪೋಸ್ ಆಗ್ತಾ ಇದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಿ. ಬರ್ಕೊಟ್ಟಿರ್ತಾರೆ, ಓದೋದಕ್ಕೆ ಬರೋದಿಲ್ಲ. ಅದರಲ್ಲೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಓದೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಒಂದಷ್ಟು ಗೊತ್ತಾದಂತಹ ಸಂದರ್ಭದಲ್ಲಿ ಕೇಳಿದ್ರೆ ಏನ್ ಆನ್ಸರ್ ಕೊಡ್ತಾರ ಅವರು? ಜನತಾ ಬಜಾರ್ನಲ್ಲಿ ನಡೀತಾ ಇರುವಂತ ಹಗಲು ದರೋಡೆ, ಅವ್ರಿಗೆ ಬೇಕಾದಂತ ಮಾತ್ರೆ, ಅವ್ರಿಗೆ ಬೇಕಾದಂತ ಔಷಧ